Asare TV goes international. Asare Media Production, from barren to the world. Let's give glory to our Lord Jesus. ವಿಶೇಷವಾಗಿ ಸೇವಕರ ಕೆಳಗೆ ಸಭಾಪಾಲಕರ ಕೆಳಗೆ ಸೇವೆ ಮಾಡುವಂಥದ್ದು ಅದು ದೊಡ್ಡ ಆಶೀರ್ವಾದ. ಆ ರೀತಿಯಲ್ಲಿ ಸೇವಕರ ದರ್ಶನದಲ್ಲಿ ಏನೋ ಒಂದು ಸಣ್ಣ ಪಾಲು ತೆಗೆದುಕೊಂಡು ನಾವು ಸೇವೆ ಮಾಡುವಂತೆ ದೇವರ ಕೃಪೆಯಿಂದ ನಮಗೆ ದೇವರ ಸಹಾಯ ಮಾಡಿದ. ವಿಶೇಷವಾಗಿ ಆಸರೆ ಟಿ ವಿ ಚಾನಲ್ ಬಗ್ಗೆ ಹೇಳುವುದಾದರೆ ಊರಲ್ಲಿ ಅನೇಕ ವಿಧವಾದ ಚಾನಲ್ ಮೂಲಕವಾಗಿ ರಕ್ಷಣೆ ಹೊಂದಿದ ಸುವಾರ್ತೆ ಅಥವಾ ಸಾಕ್ಷಿಗಳು ನಾವು ಕೇಳಲಿಕ್ಕೆ ಸಾಧ್ಯವಾಯಿತು. ಒಂದು ಸಾಕ್ಷಿ ಹೇಳಲಿಕ್ಕೆ ಬಯಸ್ತೇನೆ. ಕಳೆದ ಬ್ಯಾರಿನಲ್ಲಿ ಇದ್ದಾಗ ಇದು ಸೇವೆಯಲ್ಲಿ ಸೆಟ್ ಮಾಡ್ತಿರುವಾಗ ಸೇವಕರೊಂದಿಗೆ ಒಂದು ಪ್ರಯಾಣದಲ್ಲಿ ಹೋಗ್ತಿರುವಾಗ ಒಂದು ಫೋನ್ ಬಂತು. ಆ ಒಂದು ಸಹೋದರಿ ತುಂಬ ಅಂದರೆ ಅನ್ಯ ಕುಟುಂಬದಿಂದ ರಕ್ಷಣೆ ಹೊಂದಿ ಅಂದರೆ ಸುವಾರ್ತೆ ಟಿ ವಿ ಚಾನಲ್ ನೋಡಿದರು, ಅವರು ಪ್ರೇಯರ್ ಮಾಡಿಸ್ಕೊಂಡ್ರು, ಅವರಿಗೆ ಸುವಾರ್ತೆ ಸಾರಿ ಒಂದು ಸಭೆಗೆ ಕನೆಕ್ಟ್ ಮಾಡಲಿಕ್ಕೆ ಸಾಧ್ಯವಾಯಿತು. ಹಾಗೆ ಅನೇಕ ಸಾಕ್ಷಿಗಳಿದೆ. ಆದರೆ ರಕ್ಷಣೆಯಲ್ಲಿ ಆ ಸಹೋದರಿ ಆ ಸಭೆಯಲ್ಲಿ ನಿಂತು ಮಾತ್ರವಲ್ಲ, ಅದರ ಮೂಲಕವಾಗಿ ಅವರು ರಕ್ಷಣೆ ಹೊಂದಿ ಸ್ಥಿರವಾಗಿ ನಿಂತದ್ದು ಮಾತ್ರವಲ್ಲ, ಕಳೆದ ದಿವಸ ಕೇಳಲಿಕ್ಕೆ ಬಂತು ಅವರು ರಕ್ಷಣೆ ಒಂದು ಕುಟುಂಬ ಜೀವಿತಕ್ಕೆ ಸೇರಿದರು ಎಂಬುದಾಗಿ. ಹೀಗೆ ನಮಗೆ ಬಹಳ ಸಂತೋಷವಾಗ್ತದೆ. ಸುವಾರ್ತೆ ಸಾರು ರಕ್ಷಣೆಗೆ ಆತ್ಮಗಳು ಬರುವಂಥದ್ದು ಬಹಳ ಅನೇಕ ಸಾಕ್ಷಿಗಳು ನಾವು ಪ್ರತಿನಿತ್ಯ ನಾವು ಇದರ ಮೂಲಕ ಕೇಳಲಿಕ್ಕೆ ಸಾಧ್ಯವಾಗ್ತದೆ. ಅದು ಮಾತ್ರವಲ್ಲ, ಸೇವಕರ ಹೃದಯದಲ್ಲಿ ದರ್ಶನವನ್ನು ಕೊಟ್ಟು ಅದು ಸೇವೆ ಇದು ಪ್ರಾಂತ್ಯಕ್ಕೆ ಮಾತ್ರ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಪಟ್ಟಣದಲ್ಲಿ ಮಾತ್ರವಲ್ಲ, ದೇಶದ ಕಡೆಗೆ ಹೋಗಬೇಕೆಂಬಂಥ ಆ ಒಂದು ದರ್ಶನ ಹೃದಯದಲ್ಲಿದ್ದು ಅದಕ್ಕೆ ಪ್ರಾರ್ಥನೆ ಪೂರ್ವಕವಾಗಿದ್ದರು. ಪ್ರಾರ್ಥನೆ ನಾವು ಕೂಡ ಸೇವಕರ ದರ್ಶನ ಮಾಡ್ತಿದ್ದರು. ಆದರೆ ಸಡನ್ನಾಗಿ ಸೇವಕರು ಹೇಳಿದರೆ ಯಾರಿಗೂ ಗೊತ್ತಿಲ್ಲದೆ ಪಕ್ಕನೆಂಬಂತೆ ಬ್ಯಾರಿನ್ ಪಟ್ಟಣದಲ್ಲಿ ಮಾರ್ಗ ತೆರೆಯಲ್ಪಟ್ಟಿದ್ದು, ನಮಗೂ ಗೊತ್ತಿರಲಿಲ್ಲ. ಅದೆಲ್ಲ ಕಾರ್ಯ ಆದಮೇಲೆ ಪಾಸ್ಟರ್ ನಮಗೆ ಹೇಳಿದಾಗ ನಮಗೆ ಆಶ್ಚರ್ಯ ಸಂತೋಷ ಕೂಡ ಆಯಿತು. ಯಾಕಂದರೆ ಒಂದು ಅದ್ಭುತವಾದ ಕಾರ್ಯ. ಒಬ್ಬ ಸಹೋದರ ಸಾಕ್ಷಿ ಹೇಳಿದರು ಇದೊಂದು ಮಿರಾಕಲ್ ಎಂಬುದಾಗಿ. ಆ ರೀತಿಯಲ್ಲಿ ಇಲ್ಲಿ ಅದ್ಭುತವಾಗಿ ತೆರೆಯಲ್ಪಡುವಂತೆ ಸಹಾಯ ಮಾಡಿತು. ಅದು ಮಾತ್ರವಲ್ಲ, ಇಲ್ಲಿಯ ಸೇವೆ ದೇವರು ಶಕ್ತವಾದ ರೀತಿಯಲ್ಲಿ ನಡೆಸ್ತಾನೆ. ಯಾಕಂದರೆ ಅನೇಕ ತಡೆಗಳಿದ್ದರೂ ತಡೆಗಳನ್ನು ಒಡೆಯುವ ದೇವರು ನಮ್ಮ ಮುಂದಾಗಿ ಹೋಗಿ ಅದ್ಭುತಗಳನ್ನು ಮಾಡಿದ್ದಾನೆ. ಯಾಕಂದರೆ ಪ್ರಾರ್ಥನೆಯ ತಂಡ ನಮ್ಮ ಹಿಂದೆ ಇದೆ, ಸೇವಕರ ಹಿಂದೆ ಇದೆ. ಅದರ ಮೂಲಕವಾಗಿ ಮಾತ್ರನೇ ಈ ಒಂದು ಕಾರ್ಯ ಆಗಲಿಕ್ಕೆ ಸಾಧ್ಯವಾಯಿತು. ಮಾತ್ರವಲ್ಲ, ನಾನೊಂದು ಹೇಳಲಿಕ್ಕೆ ಬಯಸ್ತೇನೆ, ದರ್ಶನ ಕೊಟ್ಟ ದೇವರು ದರ್ಶನವನ್ನು ಪೂರ್ತಿಗೊಳಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ, ನಂಬಿಗಸ್ತನಾಗಿದ್ದಾನೆ. ಅದರ ಮೂಲಕವಾಗಿ ನಾವು ಸಹ ಸೇವಕರ ದರ್ಶನದೊಳಗೆ ನಿಲ್ಲುತ್ತೇವೆಂಬಂಥ ಒಂದು ಪ್ರಾಮಾಣಿಕವಾದಂಥ ಒಂದು ವಚನವನ್ನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಟೀಮಿಗಾಗಿ, ಸೇವಕರಿಗಾಗಿ ಯಾವಾಗಲೂ ಪ್ರಾರ್ಥಿಸ್ರಿ ಎಂಬುದಾಗಿ ನಾನು ಕೇಳ್ತೇನೆ. ಥ್ಯಾಂಕ್ ಯು ಪಾಸ್ಟರ್. ಗಾಡ್ ಬ್ಲೆಸ್ ಯು. Asare TV, Gospel with Social Service.